ಶಭಾಷ್. ಕತ್ತಲ್ಲಿ ತಾಳಿ. ಯಾರಾದ್ರೂ ಬಂದು ನೋಡಿದ್ರೆ ಏನಾಗುತ್ತೆ ಅನ್ನೋ ಕಾಮನ್ ಸೆನ್ಸ್ ಇದೆಯಾ ನಿನಗೆ? ಹಲೋ, ನಾನು ಬಂದಿಲ್ಲ ಅಂತಂದಿದ್ರೆ ನಾನು ಬರ್ತಿದ್ದೆ, ಹಾಗೇನೂ ಆಗ್ತಾ ಇರಲಿಲ್ಲ. ನಮ್ಮ ಮನೆ ಹೆಣ್ಮಕ್ಳನ್ನ ನೋಡ್ಕೊಳ್ಳೋದಕ್ಕೆ ನಾವು ಯಾರನ್ನೂ ನೇಮಿಸ್ಕೊಂಡಿಲ್ಲ ಮಿಸ್ಟರ್ ಸಂತೋಷ್. ಅವ್ರನ್ನ ನೋಡ್ಕೊಳ್ಳೋದಕ್ಕೆ ನಾವಿದ್ದೀವಿ. ರುಕ್ಕು ಇಲ್ಲಿ ದೇವ್ರ ಮನೇಲೆ ಇಟ್ಟಿದ್ದೀನಿ ಅಂತ ಹೇಳಿದ್ದು, ಕಾಣಿಸ್ತಾ ಇಲ್ವಲ್ಲ? ಬೇರೆ ಎಲ್ಲಾದ್ರೂ ಇಟ್ಟಿದ್ದಾಳ? ಅಮ್ಮ, ನೀವೇನಿಲ್ಲಿ? ನಾನು ನಿಮ್ಗೆ ಕಾಯ್ತಾ ಇದ್ದೆ. ನಮಗೋಸ್ಕರ ಒಂದ್ ಕೂಗ್ ಹಾಕಿದ್ರೆ ನಾವೇ ಬರ್ತಿದ್ವಲ್ಲಮ್ಮ. ಅದ್ರಲ್ಲಿ ಕಾಯೋದೆಂತದಿತ್ತು? ಒಂದ್ ಕೂಗ್ ಹಾಕಿದ ಕೂಡ್ಲೆ ಬರ್ತಿದ್ದ ಅದೇ ಮಕ್ಳ ನೀವು? ಅದೇ ಪ್ರೀತಿ, ವಿಶ್ವಾಸ, ಮಮತೆ ಇನ್ನೂ ಉಳಿಸ್ಕೊಂಡಿದ್ದೀರಾ? ಯಾಕಮ್ಮ ಹಾಗೆಲ್ಲ ಮಾತಾಡ್ತಾ ಇದ್ದೀರಾ? ನಾವೆಲ್ಲ ತಪ್ಪು ಮಾಡಿದ್ವಿ ನಿಜ, ಆದ್ರೆ ಈಗ ನೋಡಿ ನಾವೆಲ್ಲ ನಗ್ನಗ್ತಾ ಒಗ್ಗಟ್ಟಿಂದ ಇದೀವಿ. ನಾವ್ ನಿಮ್ಮ ಅದೇ ಪ್ರೀತಿ ಮಕ್ಕಳಮ್ಮ. ಹೌದಮ್ಮ, ತಪ್ಪು ಮಾಡದೇ ಇರೋರು ಯಾರಿದ್ದಾರೆ? ತಿದ್ಕೋತೀವಿ. ನೋಡ್ತಾ ಇದ್ದೀನಲ್ಲಪ್ಪ ನೀವು ತಿದ್ಕೊಂಡಿರೋ ರೀತಿನ. ತುಂಬಾ ಚೆನ್ನಾಗಿ ತಿದ್ಕೊಂಡಿದ್ದೀರಾ. ಬಂದ್ ಕೂಡ್ಲೆ ಅರ್ಥ ಆಯ್ತು ನೀವು ಹೇಗ್ ತಿದ್ಕೊಂಡಿದ್ದೀರಿ ಅಂತ. ಅಮ್ಮ, ಅದು ಇದು ಅಂತ ರಾಗ ಎಳಿಬೇಡ. ನಮ್ಮಂತ ಮರ್ಯಾದಸ್ರು ಅಂತ ಪಾರ್ಟಿಗಳು ಮಾಡ್ತಾರ? ನಾನ್ ಬಂದೆ ಸರಿ ಹೋಯ್ತು, ಅದೇ ಬೇರೆ ಯಾರಾದ್ರೂ ಬಂದಿದ್ರೆ ನಮ್ಮ ಮನೆ ಮರ್ಯಾದೆ ಏನಾಗ್ತಾ ಇತ್ತು? ನೀವೇನೇನು ಚಿಕ್ಕವ್ರ? ರವಿ, ಇನ್ 2 ವರ್ಷ ಹೋದ ನಿನ್ ಮಗಳಿಗೆ ಮದುವೆ ಮಾಡ್ಬೇಕು. ಅದ್ರ ಬಗ್ಗೆ ಯೋಚನೆ ಮಾಡೋದ್ ಬಿಟ್ಬಿಟ್ಟು ಈ ತರ ಪಾರ್ಟಿಗಳೆಲ್ಲ ಮಾಡ್ಕೊಂಡು ಕೂತಿರ್ತಾರ? ನಾಚಿಕೆ ಆಗ್ಬೇಕು ನಿಮ್ಗೆ. ಅಮ್ಮ, ತಪ್ಪು ಎಲ್ರಿಂದನೂ ಆಗಿದೆ. ಈಗ ಮತ್ತೆ ಅದೇ ಹಳೆ ಮಾತು ಯಾಕಮ್ಮ? ಹೌದಮ್ಮ, ನಮ್ಗೆ ನಿಜವಾಗ್ಲೂ ಈಗ ಬುದ್ಧಿ ಬಂದಿದೆ. ನಮ್ ಕಣ್ ತೆರೆಸಿದ್ದೀರಾ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಇನ್ ಮುಂದೆ ನಾವೆಲ್ಲ ಒಟ್ಟಿಗೆ ಖುಷಿ ಖುಷಿಯಾಗಿ ಮೊದಲಾಗೆ ಇರ್ತೀವಿ. ಈಗ ಹೀಗೆ ಹೇಳ್ತೀರಾ? ನಾನು ಇರ್ಲಿಲ್ವಲ್ಲ, ನಿಮಗ್ ಶಾಕ್ ಆಗಿದೆ. ನಾಳೆ ಮನೆಗೆ ಹೋಗ್ತೀವಲ್ಲ, ಮತ್ತೆ ನಿಮ್ ಹೆಂಡತಿರು ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ನಿಮಗ್ ಕಿವಿ ಚುಚ್ತಾರೆ. ಆಮೇಲೆ ನಾನ್ ಮುಂದು ತಾನ್ ಮುಂದು ಅಂತ ಜಗಳತ್ ನಿಲ್ತೀರಾ. ಯಾಕ್ರೋ ಈ ಜಗಳ ಹೊಡೆದಾಟ ಎಲ್ಲ ಬೇಕಾ? ಇದು ನಿಮ್ಮನ್ನೆಲ್ಲೆಲ್ಲಿಗೂ ಕರ್ಕೊಂಡು ಹೋಗುತ್ತೆ ಕಣ್ರು. ಇಲ್ಲಮ್ಮ, ಇನ್ ಮುಂದೆ ಖಂಡಿತವಾಗ್ಲೂ ಈ ರೀತಿ ಇನ್ಯಾವತ್ತೂ ಆಗಲ್ಲ. ಒಬ್ಬರಿಗೊಬ್ರು ಆಸರೆಯಾಗಿ ಆಧಾರವಾಗಿ ನಗ್ನಗ್ತಾ ಜೊತೆಯಾಗಿರ್ತೀವಮ್ಮ. ಹೌದಮ್ಮ, ಇನ್ ಮುಂದೆ ನಾವು 3 ಜನ ಕಿತ್ತಾಡೋದೇ ಇಲ್ಲ. ನೀವು ನಮ್ ಜೊತೆ ಇದ್ದು ಆಶೀರ್ವಾದ ಮಾಡಿ. ಒಂದ್ ವೇಳೆ ನಾವು ಏನಾದ್ರೂ ತಪ್ಪು ಮಾಡಿದ್ರೆ ತಿದ್ದು ಬುದ್ಧಿ ಹೇಳಿದ್ವಿ. ನಮ್ಮಿಂದ ದೊಡ್ಡ ತಪ್ಪಾಗಿದೆ, ದಯವಿಟ್ಟು ಕ್ಷಮಿಸಿ. ಈ ವಿಷಯ ತಿಳಿದ್ಮೇಲೆ ಕಣೋ ನಾನು ಇಲ್ಲಿಗೆ ಬಂದಿದ್ದು. ಇಲ್ಲಿ ನಡೆಯೋ ಪ್ರತಿಯೊಂದು ವಿಷಯನೂ ನನಗೆ ತಿಳಿತಾ ಇತ್ತು. ಅಂದ್ರೆ ನೀವು ನನ್ನನ್ನು ಇಲ್ಲಿ ಹುಡುಕೊಂಡು ಬಂದೇ ಬರ್ತೀರಾ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು ಕಣೋ. ಅದಕ್ಕೆ ನಾನು ನನಗೆಲ್ಲ ಅರೇಂಜ್ಮೆಂಟು ಮಾಡಿಸಿ ನಾನು ಈ ಊರಲ್ಲೇ ಇದ್ದೆ. ಏನ್ ಹೇಳ್ತಾ ಇದೀರಮ್ಮ ನೀವು? ರುಕ್ಕು ನನಗೆಲ್ಲ ವಿಷಯ ಹೇಳಿದ್ಮೇಲೆ ನಾನು ಇಲ್ಲಿಗೆ ಬಂದಿದ್ದು. ಇನ್ಮೇಲೆ ನೀವೆಲ್ಲರೂ ಹೀಗೆ ನಗನಗ್ತಾ ಒಟ್ಟಾಗಿರ್ಬೇಕು ಕಣ್ರು. ರುಕ್ಕು, ರುಕ್ಕು, ಏನಕ್ಕವ್ರೆ? ಏನಾದ್ರೂ ಬೇಕಿತ್ತಾ? ರುಕ್ಕು, ನಾನು ನಿನ್ನ ಹತ್ರ ಒಂದು ತಾಳಿ ಕೊಟ್ಟೆ ನೋಡಿ, ಎತ್ತಿಡು ಅಂತ. ಎಲ್ಲಿಟ್ಯೆ? ತಾಳಿನ? ಅದನ್ನ ದೇವ್ರ ಮನೆಯಾಗೆ ಇಟ್ಟಿದ್ನಲ್ಲ, ನಿಮ್ಗೆ ತೋರ್ಸದ್ನಲ್ಲ. ಅಲ್ಲೆಲ್ಲೂ ಕಾಣಿಸ್ತಾ ಇಲ್ಲ ಕಣೆ. ನೀನೆಲ್ಲಾದ್ರೂ ಮರ್ತು ಬೇರೆ ಕಡೆ ಇಟ್ಟಿದ್ಯಾ? ಇಲ್ಲ ಅಕ್ಕವ್ರೆ, ದೇವ್ರ ಮನೆಯಾಗ ಇಟ್ಮೇಲೆ ನಾನ್ ಬೇರೆ ನೋಡ್ಲೇ ಇಲ್ಲ. ನಿಮ್ಗೆ ನನ್ ಮೇಲೆ ಅನುಮಾನನಾ? ಅಯ್ಯೋ ಖಂಡಿತ ಇಲ್ಲ ಕಣೆ. ನಾನ್ ಕೇಳಿದ್ದು ನೀನೆಲ್ಲಾದ್ರೂ ಮರ್ತೆಲ್ಲಾದ್ರೂ ಬೇರೆ ಕಡೆ ಇಟ್ಯಾ ಅಂತ ಕೇಳಿದೆ ಅಷ್ಟೇ. ಇಲ್ಲ,
ಎಂತ ಸೋಜ್ಗ ನೋಡಿ ಅಕ್ಕವ್ರೆ, ಆ ತಾಳಿ ನಿಮ್ದು ಅಲ್ಲ, ಆ ಅಕ್ಕವ್ರದ್ದು ಅಲ್ಲ. ಬಟ್ಲು ಮನೆಯಾಗ ಸಿಕ್ತು, ಎಲ್ರಿಗೂ ತೋರ್ಸ್ಕೊ ಬಂದೆ. ಈಗ ನೋಡಿದ್ರೆ ಆ ತಾಳಿನೇ ಕಾಣಿಸ್ತಿಲ್ಲ. ಎಂತ ಆಶ್ಚರ್ಯ ನೋಡಿ. ಹೌದು ಕಣೆ ರುಕ್ಕು, ನನಗೂ ಅದೇ ಆಶ್ಚರ್ಯ ಆಗ್ತಾ ಇದೆ. ಅಲ್ಲಿ ಇಟ್ಟಿದ್ದ ತಾಳಿನೇ ಕಾಣಿಸ್ತಾ ಇಲ್ಲ. ಒಂದು ಅರ್ಥ ಆಗ್ತಾನೆ ಇಲ್ಲ. ಆರ್ತಿ, ಏನದು ತಾಳಿ ಅಂತ ಮಾತಾಡ್ತಾ ಇದ್ರಲ್ಲ? ಹೌದು ಅಮ್ಮ, ತಾಳಿ ಎಲ್ಲೂ ಕಾಣಿಸ್ತಾನೆ ಇಲ್ಲ. ಈಗ ತಾನೇ ಹೇಳ್ತಾ ಇದ್ದೆ ತಾಳಿ ಇದೆ, ಯಾರ್ದೋ ಗೊತ್ತಾಗ್ತಾ ಇಲ್ಲ ಅಂತ. ಮನೇಲಿ ಎಲ್ಲಾ ಕಡೆನೂ ಹುಡುಕುದೆ, ಆ ತಾಳಿ ಎಲ್ಲ ಹೋಯ್ತು ಅಂತಾನೆ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಯಾಕೆ ಇಷ್ಟು ಟೆನ್ಷನ್ ಮಾಡ್ಕೋತೀಯ? ನಮ್ಮ ಮನೆಯವ್ರದ್ದು ಯಾರ್ದು ಅಲ್ಲ ಅಂದ್ಮೇಲೆ ಯಾಕೆ ಇಷ್ಟೊಂದು ಯೋಚನೆ ಮಾಡ್ತೀಯಾ? ಅದ್ ಹಾಗಲ್ಲಮ್ಮ, ಆ ತಾಳಿ ಬಂದಿದ್ ಹೇಗೆ ಹೋಗಿದ್ ಹೇಗೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಆರ್ತಿ, ನಮ್ಮ ಮನೆಯವ್ರದ್ದು ಯಾರ್ದು ಅಲ್ಲ ಅಂದ್ಮೇಲೆ ಯಾಕೆ ಇಷ್ಟೊಂದು ಯೋಚನೆ ಮಾಡ್ತೀಯಾ? ಹೋಗು, ಅದೇನೋ ಕೆಲಸ ಇದೆ ಅಂದ್ಯಲ್ಲ, ಅದನ್ನ ನೋಡ್ಕೊ ಹೋಗು. ನಿಮಗೆ ಊರ ಹಬ್ಬದ ಬಗ್ಗೆ ಗೊತ್ತಿಲ್ಲ ಅಲ್ಲ? ಪರಿಮಳ ಒಬ್ಳೆ ಅದನ್ನ ನೋಡಿರೋದು. ಎತ್ತಿಗಳ ಪ್ರದರ್ಶನ ಇರುತ್ತೆ, ಹಾಗೆ ಅದಕ್ಕೆ ಬಹುಮಾನನೇ ಇರುತ್ತೆ. ಆಮೇಲೆ ಮನೆಯವರೆಲ್ಲ ಸೇರಿ ನಾವು ದೇವಸ್ಥಾನಕ್ಕೆ ಪೂಜೆ ಮಾಡ್ಕೊಂಡ್ಬರೋದು. ಅತ್ತೆ, ಅವತ್ ನಾವೆಲ್ಲರೂ ಏನೇನ್ ಕೆಲಸ ಮಾಡ್ಬೇಕು ಅಂತ ಈಗ್ಲೇ ಹೇಳ್ಬಿಡಿ. ಬೇಡ ಕಣೆ, ನೀವು ಮನೆ ಕೆಲಸ ಮಾಡ್ಕೊಂಡು ಕೂತ್ಕೊಂಡ್ರೆ ಊರ ಹಬ್ಬ ಸಂಭ್ರಮ ನೋಡೋದು ಹೇಗೆ? ಅದಕ್ಕೆ ನಾನೇ ಭಟ್ರಿಗೆ ಹೇಳ್ಬಿಟ್ಟಿದ್ದೀನಿ, ಪಾನ್ಕ ಕೋಸಂಬರಿ ಎಲ್ಲ ನೀವು ಮಾಡ್ಕೊಳ್ಳಿ ಅಂತ. ನೀವೇನಿಲ್ಲ, ಲಕ್ಷಣವಾಗಿ ಅಲಂಕಾರ ಮಾಡ್ಕೊಂಡು ಓಡಾಡ್ಕೊಂಡು ಊರ ಹಬ್ಬ ಸವಿತಾ ಇರೋದಷ್ಟೇ. ಹಾಗಾದ್ರೆ ಮನೆ ಕೆಲಸ ಎಲ್ಲ ಮಾಡೋದ್ ಬೇಡವಾ ಅಮ್ಮ? ಮತ್ತಿನ್ಯಾರು ಮಾಡ್ತಾರೋ? ಮನೆ ಕೆಲಸ ಮಾಡಕ್ಕೆ ರುಕ್ಕೋಗ್ ನಾನು ಹೇಳಿದ್ದೀನಿ, ಅವಳೆಲ್ಲ ನೋಡ್ಕೊಳ್ತಾಳೆ. ಈ ಊರಲ್ಲಿ ರಾಜಶೇಖರ್ ಮನೆಯವರು ಅಂದ್ರೆ ಒಂದ್ ಘನತೆ ಗೌರವ ಇದೆ. ಮೊದಲನೇ ಪೂಜೆ ನಮ್ದೇ ಆಗೋದು. ನೀವು ಲಕ್ಷಣವಾಗಿ ಮನೆಗೆ ಹೋಗೋರು ಬರೋರ್ ಜೊತೆ ನಗ್ನಂತ ಮಾತಾಡ್ಕೊಂಡಿದ್ರೆ ಅಷ್ಟೇ ಸಾಕು. ನೀವಾ? ನಾನು ಎಷ್ಟು ಹೆದರಿ ಬಿಟ್ಟಿದ್ದೆ ಗೊತ್ತಾ? ಯಾಕೆ ಹೆದರ್ಕೊಳ್ಬೇಕು? ಹೆದರಿಕೆ ಪಡೆದೆ ಇನ್ನೇನ್ ಚಿಕ್ಕಮ್ಮ, ಅವ್ನು ಎಲ್ಲಿ ಬಂದ್ಬಿಡ್ತಾನೋ ಅಂತ ಟೆನ್ಷನ್ ಆಗಿತ್ತು. ಅರುಣ ಯಾಕೆ ಇಲ್ಲಿಗೆ ಬರ್ತಾನೆ? ಅವನು ಇಲ್ಲಿಗೆ ಬರಲ್ಲ ಅಂತ ತಾನೆ ನಾನು ನಿನ್ನ ಅಲ್ಲಿಂದ ಇಲ್ಲಿಗೆ ಕರ್ಕೊಂಡು ಬಂದಿರೋದು. ಆದ್ರೂ ಚಿಕ್ಕಮ್ಮ, ನನ್ಗೊಂದು ವಿಷಯ ಕೇಳಬೇಕು. ಅರುಣನ್ ವಿಷಯನಾ? ಅಯ್ಯೋ, ಪದೇ ಪದೇ ಅದನ್ನೇ ಹೇಳ್ತಾ ಇರ್ಬೇಡ್ವೆ. ಒಳ್ಳೆ ಸದಾಶಿವಂಗ ಅದೇ ಧ್ಯಾನ ಅನ್ನೋ ರೀತಿ. ಮತ್ತೆ ರುಕ್ಕುಗೆ ಬೆಳಗ್ಗೆ ತಾಳು ಸಿಕ್ಕಿತ್ತು. ನಮ್ದು ಯಾರ್ದು ಇಲ್ಲ ಅಂತ ಗೊತ್ತಾದ್ಮೇಲೆ ಅದನ್ನ ತಗೊಂಡೋಗಿ ದೇವ್ರ ಮೇಲೆ ಇಟ್ಟಿದ್ಲಂತೆ. ಅದೀಗೆಲ್ಲೂ ಕಾಣಿಸ್ತಾ ಇಲ್ಲ. ನೀನೆಲ್ಲಾದ್ರೂ ನೋಡಿದ್ಯಾ? ನಾನಾ? ತಾಳಿನ? ಚಿಕ್ಕಮ್ಮ, ನನಗ್ ಗೊತ್ತಿಲ್ಲಪ್ಪ. ಅದು ಅಲ್ಲದೆ ಅದನ್ನ ಇಟ್ಕೊಂಡು ನಾನೇನ್ ಮಾಡ್ಲೆ? ಸರಿಯಾಗಿ ನೆನ್ಪು ಮಾಡ್ಕೊ. ರುಕ್ಕು ಇಟ್ಟಿದ್ದನ್ನ ನಾನೇ ನೋಡಿದೀನಿ ಕಣೆ. ಈಗ ಅದೆಲ್ಲೂ ಕಾಣಿಸ್ತಾ ಇಲ್ಲ. ನೀನೇನಾದ್ರೂ? ಆರ್ತಿ, ಏನೇ ಕೇಳ್ತಿದ್ದೆ ಅವಳ ಹತ್ರ? ತಾಳಿ ತಗೊಂಡಿ ಅಂತನ? ಏನ್ ಮಾತಾಡ್ತಿದ್ಯೇನೋ ಪ್ರಜ್ಞೆ ಇದೆಯಾ ನಿಂಗೆ? ಕಾಲೇಜ್ಗೆ ಹೋಗೋ ಹುಡುಗಿ ಹತ್ರ ತಾಳಿ ತಗೊಂಡೆ ಅಂತ ಕೇಳ್ತಿದ್ಯಲ್ಲ, ಏನೇ ನಿನ್ ಮಾತಿನ ಅರ್ಥ? ಇವಳೇನ ಅದನ್ನ ತಗೊಂಡು ಕತ್ತು ಹಾಕೊಂಡಿದ್ದಾಳ? ಅಥವಾ ಯಾವನ ಹತ್ರನಾದ್ರೂ ಕಟ್ಟಿಸ್ಕೊಂಡಿದ್ದಾಳೆ ಅಂತನ? ಮಾತಾಡೋವಾಗ ಏನು ಮಾತಾಡ್ತಿದೀನಿ ಅನ್ನೋ ಪ್ರಜ್ಞೆ ಇರ್ಬೇಕು. ಅಕ್ಕ, ನಾನು ಆ ಅರ್ಥದಲ್ಲಿ ಹೇಳಿಲ್ಲ. ನೀವು ದಯವಿಟ್ಟು ತಪ್ಪು ತಿಳ್ಕೊಳ್ಬೇಡಿ. ನಾನು ವೇದಿಕಾ ನಿನ್ನ ತಾಳಿನ ನೋಡಿ ಸಾಕು ನಿಲ್ಸೆ. ಯಾಕೆ ನನ್ನ ಮಗಳು ನನ್ನ ಗಂಡನ ಜೊತೆ ನಾನು ನೆಮ್ಮದಿಯಾಗಿರೋದು ನಿಂಗೆ ಇಷ್ಟನೇ ಇಲ್ವಾ? ಅದಕ್ಕೆ ಅವಳು ಇಲ್ಲಿಗೆ ಬರೋದೇ ಬೇಡ ಅಂತ ಹೇಳಿದ್ದು. ವಕಾಲತ್ತು ವಹಿಸ್ಕೊಂಡು ಕರ್ಕೊಂಡ್ ಬಂದ್ಬಿಟ್ಟೆ. ಅಲ್ಲ, ರಾಮಾಗ ಅತ್ತೆ ಜೊತೆ ಇರ್ತಿದ್ಲು ತಾನೆ. ನೀನು ಅವಳು ಕರ್ಕೊಂಡ್ ಬರ್ಬೇಕಾದ್ರೆ ನಂಗೆ ಅನುಮಾನ ಬಂತು, ಏನೋ ಪ್ಲಾನ್ ಮಾಡಿದ್ಯಾ ಅಂತ. ಅಲ್ವೇ? ಅವಳು ಯಾವನ್ ಕೈಯಲ್ಲೂ ತಾಳಿ ಕಟ್ಟಿಸ್ಕೊಂಡಿದ್ದಾಳೆ ಅಂತಾರ ಮಾತಾಡ್ತಿದ್ಯಾ?
ರೀತಿ ಎಲ್ಲ ಮಾತಾಡಬೇಡಿ. ನಾನು ಆ ಅರ್ಥದಲ್ಲಿ ಹೇಳಿಲ್ಲ. ಅಮ್ಮ ತಾಯಿ, ಇಲ್ಲಿಗೂ ಬಂದು ಅತ್ತೆ ಮುಂದೆ ಜಗಳ ಆಡೋದಕ್ಕೆ ನಂಗೆ ಇಷ್ಟ ಇಲ್ಲ. ಆಮೇಲೆ ಎಲ್ಲ ನನ್ನ ತಲೆ ಮೇಲೆ ಹಾಕಿ ತಮಾಷೆ ನೋಡ್ಕೊಂಡು ನಿಂತ್ಕೊಂಡ್ಬಿಡ್ತೀಯ. ನೋಡು, ನಿನ್ನ ಪಾಡಿಗೆ ನೀನಿದ್ದು ನಮ್ಮ ಪಾಡಿಗೆ ನಮ್ಮನ್ನು ಬಿಟ್ರೆ ಸರಿ. ಏಯ್, ಇನ್ನೊಂದ್ಸಲ ಇವಳ ಜೊತೆಲಿ ಇದ್ರೆ ನಿನ್ ಕುತ್ಕೆ ಸಾಯಿಸ್ಬಿಡ್ತೀನಿ. ಬಾರೆ. ಬಾಯ್ ಮುಚ್ಕೊಂಡ್ ಬಾ. ಏನೇ ಬಂದಿರೋದು ನಿಂಗೆ? ನಾನು ಹೇಳೋದು ಯಾವ್ದು ನಿನ್ ತಲೆ ಒಳಗೆ ಹೋಗ್ತಿಲ್ವಾ? ಅಲ್ಲ, ಆ ತಾಳಿ ನಿಂದೇನ ಅಂತ ಅವಳು ಕೇಳ್ತಿದ್ರೆ ಬೆಪ್ತಪ್ಪಿ ತರ ಸುಮ್ಮನೆ ನಿಂತಿದ್ಯಲ್ಲ. ಏನ್ರಿ ನಿಮ್ ಮಾತಿನ ಅರ್ಥ ಅಂತ ಕೇಳಕ್ಕಾಗ್ಲಿಲ್ವಾ ಅವಳಿಗೆ? ಅದೇನ್ ಮಂಕಬೂದಿ ಎರ್ಚ್ಬಿಟ್ಟಿದ್ದಾಳು. ನನ್ನ ಮಾತೆ ಕೇಳ್ದಂಗೆ ಆಗ್ಬಿಟ್ಟಿಯಲ್ಲ ನೀನು. ಅಮ್ಮ, ಈಗ ನಾನೇನ್ ಮಾಡ್ದೆ ಅಂತ ಈಗ ನನಗ್ ಬೈತಿದ್ಯಾ? ಮಾಡೋದೆಲ್ಲ ಮಾಡ್ಬಿಟ್ಟು ಏನ್ ಮಾಡ್ದೆ ಅಂತ ಕೇಳ್ತಿದ್ಯಾ? ಯಾಕೆ ಅವಳು ಕಂಡ್ರೆ ನಿಂಗೆ ಇಷ್ಟೊಂದು ಇಷ್ಟ? ನಾನು ಬೇಡ ಬೇಡ ಅಂದ್ರೆ ಅವಳು ಸೆರಗಿಟ್ಕೊಂಡು ಓಡಾಡ್ತಿದ್ಯಲ್ಲೇ. ಏನಕ್ಕೆ ಬಂದಿರೋದು ನಿನ್ಗೆ? ನನಗಂತೂ ನೇತ್ರ ಪಡ್ಕೊಂಡು ಸಾಕಾಗೋಯ್ತು. ಯಾಕಕ್ಕ ಆ ಹುಡುಗಿಗೆ ಅಷ್ಟೊಂದು ಬೈತಾ ಇದ್ದೀರಾ? ಪಾಪ, ಜ್ವರ ಬಂದು ಈಗ ತಾನೇ ಸುಧಾರಿಸ್ಕೋತಾ ಇದೆ. ಅದು ಮುಖ ನೋಡಿ ಎಷ್ಟು ಡಲ್ ಆಗಿದೆ. ಆಗದೆ ಏನಾಗುತ್ತೆ? ರಾಕಿ, ಆ ತಾಳಿ ಸಿಕ್ಕಿತ್ತಲ್ಲ, ನಮ್ದು ಯಾರ್ದು ಅಲ್ಲ ಅಂದಮೇಲೆ ಆರ್ತಿ ಸುಮ್ಮನೆ ಇರ್ಬೇಕು ತಾನೆ. ಇವಳ ಹತ್ರ ಹೋಗ್ಬಿಟ್ಟು ಆ ತಾಳಿ ನಿಂದೆ ಅನ್ನೋ ತರ ಮಾತಾಡ್ತಿದ್ದಾಳೆ. ಇವಳು ಅವಳು ಹೇಳಿದ್ನೆಲ್ಲ ಅಲ್ಲಿ ಬಿಟ್ಕೊಂಡು ನೋಡ್ಕೊಂಡು ನಿಂತಿದ್ದಾಳೆ. ನೀವು ಬೈಯೋದಾದ್ರೆ ಅವ್ರಿಗೆ ಬೈರಿ, ಅದಕ್ಕೆ ಹುಡುಗಿ ಯಾಕೆ ಬೈಬೇಕು? ಬೇರೆ ಟೈಮಲ್ಲಿ ಆಗಿದ್ರೆ ಬೈತಿದ್ದೆ ಕಣೆ. ಮೊನ್ನೆ ತಾನೇ ಗಲಾಟೆ ಆಗಿದೆ. ಅವಳು ಮತ್ತೆ ಹತ್ಕೊಂಡು ಅತ್ತೆ ಹತ್ರ ಹೋದ್ರೆ ಅತ್ತೆ ಎಲ್ಲಿ ಮನೆ ಬಿಟ್ಟು ಹೋಗ್ಬಿಡ್ತಾರೋ ಅಂತ ಭಯ. ಅದಕ್ಕೆ ಕಂಟ್ರೋಲ್ ಮಾಡ್ಕೊಂಡು ಸುಮ್ಮನೆ ಇದ್ದೀನಿ. ಇವತ್ತಾಕೋ ಜಾಸ್ತಿ ಆಯ್ತಕ್ಕ. ರಾಕಿ, ನೀನೇ ಹೇಳೆ, ನಾನು ಯಾವತ್ತಾದ್ರೂ ಅವಳ ವಿಷಯದಲ್ಲಿ ತಲೆ ಹಾಕ್ತೀನ? ಅವಳ ಬಗ್ಗೆ ಏನಾದರೂ ಮಾತಾಡ್ತೀನ? ಆದರೆ ಅವಳು ಯಾಕೆ ನಮ್ಮ ಫ್ಯಾಮಿಲಿ ವಿಷಯದಲ್ಲಿ ಏನಾದರೂ ಒಂದು ತರಲೆ ಮಾಡ್ತಾನೆ ಇರ್ತಾಳೆ. ಇವಳಿಗೆ ಆ ತಾಳಿ ನಿಂದೇನ ಅಂತ ಕೇಳಿದ್ರೆ ಇವಳು ಅವಳ ಮುಖ ನೋಡ್ಕೊಂಡು ನಿಂತುಬಿಟ್ಟಿದ್ದಾಳೆ. ಇನ್ನೂ ಸ್ವಲ್ಪ ತಾಗಿದ್ರೆ ಆ ತಾಳಿ ಇವಳು ಕತ್ತಿಗೆ ಹಾಕ್ಬಿಟ್ಟು ಆ ತಾಳಿ ನಿಂದೆ ಅಂತ ಹೇಳ್ಬಿಟ್ಟಿರೋಳು. ಯಾರಿಗೊತ್ತಕ್ಕ? ಹೀಗೆಲ್ಲ ಆಗ್ಲಿ ಅಂತಾನೆ ಅವರೇ ಯಾಕೆ ತಾಳಿ ತಂದಿಟ್ಟಿರಬಾರ್ದು? ನನಗೆ ಯಾಕೋ ಅವ್ರ ಮೇಲೆ ಅನುಮಾನ. ಇರ್ಬೋದು ಕಣೆ, ಆ ಮಹಾತಾಯಿ ಹೀಗೆ ಮಾಡಿದ್ರು ಮಾಡ್ಬಿಡ್ತಾಳೆ. ಎಲ್ರೂ ಮೊದಲಿನ ಥರ ಇರೋಣ, ಒಗ್ಗಟ್ಟಾಗಿರೋಣ ಅಂತ ಇಲ್ಲಿಗೆ ಬಂದ್ವಿ. ಆದ್ರೆ ಅವಳಿಗೆ ಇದೆಲ್ಲ ಬೇಕಾಗಿಲ್ಲ. ಜಗಳ ಗಂಟಿಯರು ಅಂತ ಅತ್ತೆ ಮುಂದೆ ಸಾಬೀತು ಮಾಡಬೇಕು. ಅವಾಗ ಆಸ್ತಿ ಎಲ್ಲ ಅವಳಿಗೆ ಬಂದ್ಬಿಡುತ್ತಲ್ಲ. ಇಲ್ಲಾಂದ್ರೆ ಯಾಕೆ ಹೀಗೆ ಮಾಡ್ತಾಳೆ? ಹೇಳ್ತಾ ಇದ್ದೀನಿ ಕೇಳಿ ಅಕ್ಕ. ಅವರು ನನ್ನ ತಂಟೆಗೆ ಬರ್ದೆ ನಿಮ್ಮ ತಂಟೆಗೆ ಮಾತ್ರ ಯಾಕೆ ಬರ್ತಿದ್ದಾರೆ ಹೇಳಿ? ನಾನು ಅವರಿಂದ ದೂರ ಇದ್ದೀನಿ, ಅದಕ್ಕೆ. ಅವ್ರು ನಮ್ಮ ಹತ್ರ ಬರೋದಕ್ಕೆ ಎಷ್ಟೇ ಪ್ರಯತ್ನ ಪಟ್ಟರು ನಾವು ಅವರಿಂದ ದೂರನೇ ಇರಬೇಕು. ಗಾದೆ ಮಾತೇ ಇಲ್ವಾ, ದುಷ್ಟನ್ ಕಂಡ್ರೆ ದೂರ ಇರಬೇಕು ಅಂತ? ಆ ರೀತಿ ಇದ್ಬಿಟ್ರೆ ಆಗೋಯ್ತು. ಮಾರಿ ಕಣ್ಣು ಹೋರಿ ಮ್ಯಾಗೆ ಕಡೆಗನ್ ಕಣ್ಣು. ನಮಸ್ಕಾರ ಸರ್, ಏನಾರ ಬೇಕಿತ್ತ ಸರ್? ಯಾಕೆ ಬಂದಿದ್ದು? ಅದು ನಮ್ಮ ಬಾಸ್. ಏನಂದ್ರಿ ನೀವು? ಏನಾದ್ರೂ ಬೇಕಿತ್ತ? ಇದು ನನ್ನ ಮನೆ, ಇಲ್ಲಿ ನನಗೋಸ್ಕರ ಕೆಲ್ಸದವ್ರಿದ್ದಾರೆ. ನನಗೇನಾದ್ರೂ ಬೇಕು ಅಂದ್ರೆ ಹೇಳಿ ತರ್ಸ್ಕೋತೀನಿ. ನಮ್ಮ ಅಣ್ಣನ ಅಸಿಸ್ಟೆಂಟ್ ಕೈಯಲ್ಲೆಲ್ಲ ಕೆಲಸ ಮಾಡಿಸೋನಲ್ಲ ನಾನು, ಅರ್ಥ ಆಯ್ತಾ? ಸರಿ ಸರ್. ಸಾರಿ ಸರ್. ರವಿ ಸರ್ ಇಲ್ವಾ ಸರ್? ಯಾಕೆ ಬರಕ್ ಹೇಳಿದ್ನಾ? ಹ್ಞೂ ಸರ್. ಯಾಕೆ ಸರ್? ನೋಡಿ, ನಮ್ಮ ಜಂಜಾಟ್ಗಳನ್ನೆಲ್ಲ ಮರೆಯೋದಕ್ಕೋಸ್ಕರ ನಾವು ಈ ಹಳ್ಳಿ ಮನೆಗೆ ಬಂದಿದ್ದೀವಿ. ಸುಮ್ಮನೆ ಪದೇ ಪದೇ ಬಂದು ಯಾಕೆ ಡಿಸ್ಟರ್ಬ್ ಮಾಡ್ತೀರಾ? ಏನಾದರೂ ಮಾತಾಡಬೇಕು ಅಂತ ಅಂದ್ರೆ ಊರಿಗೆ 2 ದಿನ ಬಿಟ್ಟು ನಾವೇ ಬರ್ತಿದ್ದೀವಿ, ಅಲ್ಲೇ ಮಾತಾಡಿ. ಅರ್ಥ ಆಯ್ತು ಅಂತ ಅನ್ಕೋತೀನಿ. ಅಯ್ಯ, ಈಗ 10 ನಿಮಿಷದ ಮುಂಚೆ ಬಾಸ್ ಫೋನ್ ಮಾಡ್ಬಿಟ್ಟು ಅರ್ಜೆಂಟ್ ಮೀಟಿಂಗು ಬಾ ಅಂತಂದ್ರು. ಯಾವಾಗ ಅಂತ ಅಂದ್ರಿ? 10 ನಿಮಿಷದ ಮುಂಚೆ. ಬಾಸ್ ಕರೆದಾಗ ಇಲ್ಲ ಅಂತ ಅನ್ನಕ್ಕಾಗತ್ತಾ? ಲೇಟ್ ಆಗಬಾರ್ದು ಅಂತ ಓಡೋಡ್ ಬಂದೆ. ಸುಳ್ಳು ಹೇಳ್ತಾ ಇದ್ದೀರಾ ನೀವು.
10 ನಿಮಿಷದ ಮುಂಚೆ ಅಣ್ಣ ನನ್ನ ಜೊತೆನೇ ಇದ್ದ. ಅವನು ನಿಮಗೆ ಫೋನ್ ಮಾಡಿಲ್ಲ? ಇಲ್ಲ ಸರ್, ಮಾಡಿದ್ರು. ಈಗ 10 ನಿಮಿಷದ ಮುಂಚೆ ಅಣ್ಣನ ಫೋನಲ್ಲಿ ಚಾರ್ಜ್ ಇರಲಿಲ್ಲ ಅಂತ ನನ್ನ ಫೋನ್ ಇಸ್ಕೊಂಡು ಆಫೀಸಿಗೆ ಫೋನ್ ಮಾಡಿದ್ದ. ಇನ್ಯಾವಾಗ ನಿಮಗೆ ಫೋನ್ ಮಾಡಿದ್ದ? ಸರ್ 10 ನಿಮಿಷ ಅಂದ್ರೆ 10 ನಿಮಿಷ ಅಲ್ಲ ಸರ್, ಸುಮ್ಮನೆ ಒಂದು ಅಂದಾಜ್ ಮೇಲೆ ಹೇಳಿದೆ. ಅವ್ರು ನಿಜವಾಗ್ಲೂ ಫೋನ್ ಮಾಡಿದ್ರು ಸರ್. ನಿಮ್ಮ ಹೆಸರು ಏನಂದ್ರಿ? ಸಂತೋಷ್. ಮಿಸ್ಟರ್ ಸಂತೋಷ್, ನಾನು ಪ್ರಪಂಚದಲ್ಲಿ ಏನ್ ಬೇಕಾದ್ರೂ ಕ್ಷಮಿಸ್ತೀನಿ, ಸುಳ್ಳು ಹೇಳೋರ್ನ ಮಾತ್ರ ಕ್ಷಮಿಸಲ್ಲ. ಒಂದು ವೇಳೆ ನೀವು ನಿಜಾನೇ ಹೇಳಿದ್ರೆ ಅಣ್ಣ ಒಳಗಡೆ ಇದ್ದಾನೆ. ಥ್ಯಾಂಕ್ ಯು ಸರ್. ಮಿಸ್ಟರ್ ಸಂತೋಷ್, ನೆಕ್ಸ್ಟ್ ಟೈಮ್ ಸುಳ್ಳು ಹೇಳ್ಬೇಡಿ. ನಾಳೆ ನೀನೇ ನೋಡ್ತೀಯಲ್ಲ ಹೇಗಿರುತ್ತೆ ಅಂತ ನಿನಗೆ ಗೊತ್ತಾಗುತ್ತೆ. ನೋಡೋಣ, ನೀವು ಹೇಳ್ದಷ್ಟು ಚೆನ್ನಾಗಿದ್ರೆ ಅಷ್ಟೇ ಸಾಕಲ್ಲ. ಸರ್ ನಮಸ್ಕಾರ ಸರ್. ಓ ಏನಾಯ ಸಂತೋಷ್, ಹೇಗಿದೆಯಾ? ಏನೋ ತಮ್ಮದಯೆ. ನಂದೇ ಏನಯ್ಯ ಬಂತು, ನಿನಗೆ ಕಲಿಯೋದ್ರಲ್ಲಿ ಶ್ರದ್ಧೆ ಇರಬೇಕು ಅಷ್ಟೇ. ಏನೋ ಹೀಗೆ ಹೋಗ್ತಾ ಇದ್ನಲ್ಲ ಸರ್, ಬಿಡುವಾಗಿದ್ದೆ, ನಿಮ್ಗೆ ನೋಡೋಣ ಅನ್ನಿಸ್ತು. ಆಮೇಲೆ ಈ ಲಾ ಪಾಯಿಂಟ್ಗಳ ಬಗ್ಗೆ ತಿಳ್ಕೋಬೇಕು ಅಂತ ಅನ್ನಿಸ್ತು ಸರ್, ಅದಕ್ಕೆ ಬಂದೆ. ಗುಡ್, ಶ್ರದ್ಧೆ ಇದೆ, ಕಲಿಬೇಕು ಅನ್ನೋ ಹಂಬಲ ಇದೆ, ನನಗೇನು ತೊಂದರೆ ಇಲ್ಲ. ಕೇಳು, ಏನ್ ಬೇಕು? ಸರ್, ಈ GNW ಕೇಸ್ನಲ್ಲಿ ನೀವು ವಾದ ಮಾಡಿದ ರೀತಿ ಸರ್ ಸೂಪರ್ ಸರ್. ಅದನ್ನ ನೋಡಿ ಸರ್ ಹೇಗೆ ವಾದ ಮಾಡಬೇಕು ಅಂತ ನಾನು ಕಲಿತೆ. ಆದರೆ ನೀವು ಜಾಸ್ತಿ ತಗೊಳ್ಳೋ ಕೇಸು ಯಾವುದು ಸರ್? ಈ ಸಿವಿಲ್ ಕೇಸ್ಗಳು ಡಿಸೈಡ್ ಆಗೋದು ಲೇಟ್ ಆಗುತ್ತೆ, ಕ್ರಿಮಿನಲ್ ಕೇಸ್ಗಳು ಬೇಗ ಡಿಸೈಡ್ ಆಗುತ್ತೆ. MUC ಕೇಸ್ಗಳು ಇದೆಯಲ್ಲ, ಇದೇ ನಮಗೆ ಪ್ರಾಫಿಟ್ ತರೋದು. ಕೇಸ್ ತಗೊಳ್ಳೋದ್ರಲ್ಲೂ ಬುದ್ಧಿವಂತಿಕೆ ಬೇಕು. ಈ ಗ್ರೀವಿಯಸ್ ಹರ್ಟ್ ಕೇಸ್ಗೂ ಕಲ್ಪಬಲ್ ಹೋಮ್ಸೈಡ್ ಕೇಸ್ಗೂ ಬಹಳ ವ್ಯತ್ಯಾಸ ಇದೆ. ಆ ವ್ಯತ್ಯಾಸನ ಐಡೆಂಟಿಫೈ ಮಾಡೋದು ಕಲಿಬೇಕು. ಕೆಲವು ಸೆಕ್ಷನ್ಸು ತುಂಬಾ ಕನ್ಫ್ಯೂಸ್ ಆಗುತ್ತೆ. ಈ IPC 302ಗೂ 304ಗೂ ಬಹಳ ವ್ಯತ್ಯಾಸ ಇದೆ. ಕಂಪ್ನಿ ಲಾನ ಸ್ಟಡಿ ಮಾಡಿ ಕಾಂಟ್ರಾಕ್ಟ್ ಲಾನ ತಿಳ್ಕೊಂಡ್ಬಿಟ್ರೆ ತುಂಬಾ ಒಳ್ಳೇದು. ಅವೇ ನಮ್ಮ ಲೈಫ್ನ ಲೀಡ್ ಮಾಡೋದು. ಒಂದ್ಸಾರಿ ಲೈಫಲ್ಲಿ ನೋಟ್ರಿ ಆಗ್ಬಿಟ್ರೆ ಲೈಫು ಸೆಟ್ಲ್ ಆದಾಗೆ. ನನಗೂ APPಯಲ್ಲಿ ಅವಕಾಶ ಇತ್ತು, ಅಂತ ಟೈಮಲ್ಲಿ ನಾನು ಪ್ರಾಕ್ಟೀಸ್ನ ಬಿಟ್ಬಿಟ್ಟೆ. ಈ IPC 420, 425, 475 ಇದೆಯಲ್ಲ, ಇವೆಲ್ಲ ನಾರ್ಮಲ್ ಕೇಸ್ಗಳು. ಇಂಥ ಕೇಸ್ ಯಾಕಯ್ಯ ಅರ್ಥ ಆಗ್ತಿಲ್ವಾ? ಸುಮ್ಮನಾಗ್ಬಿಟ್ಟೆ. ಬಾಬಾ, ಅವನಿನ್ನು ಹೊಸಬ. ನೀವು ಒಂದ್ರ ಮೇಲೆ ಒಂದು ಸೆಷನ್ಗಳನ್ನು ಹೇಳ್ತಾ ಇದ್ರೆ ಅವನಿಗೆ ಹೇಗೆ ಅರ್ಥ ಆಗುತ್ತೆ? ಅವನಿಗೆ ಸ್ವಲ್ಪ ಟೈಮ್ ಕೊಡಿ. ಹೌದು ಸರ್, ಇದೆಲ್ಲ ನಂಗೊಂಚೂರು ಹೊಸದಲ್ವಾ? ಹೌದು ಬಾಬಾ, ಅವನಿಗೆ ಸ್ವಲ್ಪ ಟೈಮ್ ಕೊಡಿ. ಹಾ ಸರಿ ಬಿಡಯ್ಯ, ಎಲ್ಲ ನಿಧಾನವಾಗಿ ಹೇಳ್ಕೊಡ್ತೀನಿ. ಇಂಥ ವಿಷಯ ಎಲ್ಲ ಮಾತಾಡಿ ನಾನು ಬಹಳ ದಿನ ಆಗಿತ್ತು, ಹಾಗಾಗಿ ಶುರು ಹಚ್ಕೊಂಡ್ಬಿಟ್ಟೆ. ಈ ಟಾಟ್ನಲ್ಲಿ ಕೇಸ್ಗಳು ಬರುತ್ತಲ್ಲ, ಇದನ್ನೆಲ್ಲ ಚೆನ್ನಾಗಿ ಓದ್ಕೊಂಡಿದ್ಯಾ? ಓದ್ಕೊಂಡಿದ್ದೀನಿ ಸರ್. ಗುಡ್. ಅದರಲ್ಲಿ ಮಿಶ್ರಾ ಕೇಸ್ ಇದೆಯಲ್ಲ, ಅದು ಅದ್ಭುತವಾದ ಕೇಸ್ ಕಣಯ್ಯ. ಕರೆಕ್ಟ್ ಸರ್. ಏನ್ ಸಾರ್ ಅದು ಆ ಕೇಸು? ಆ ಕೇಸಲ್ಲ ಅದೇನ್ ಸಾರ್ ಕಂಟೆಂಟು, ಯಪ್ಪ. ಗುಡ್. ಆ ಕೇಸ್ ಇನ್ನು ನೆನಪಿದ್ಯಾ ನಿನಗೆ? ಆ ಕೇಸ್ನ ನೀನು ಏನಂತ ಅರ್ಥ ಮಾಡ್ಕೊಂಡಿದ್ಯಾ? ಸರ್, ಅಕ್ಕವ್ರು ಎಲ್ಲಿದ್ದಾರೆ? ಯಾಕಯ್ಯ ಒಳಗಿದ್ದಾರೆ? ಸರ್, ನೀವು ನನ್ನ ಜೊತೆ ಇಷ್ಟೋ ತನಕ ಕೇಸ್ ಬಗ್ಗೆ ಮಾತಾಡಿ 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 ನಿಮ್ ಗಂಟ್ಲು ಒಣಗೋಗ್ಬಿಟ್ಟಿರುತ್ತಲ್ಲ, ಅದಕ್ಕೆ ನಿಮ್ಗೆ ಜ್ಯೂಸ್ ತರೋಣ ಅಂತ. ನೋಡ್ದೆ ರಾಕಿ, ನನ್ನ ಬಗ್ಗೆ ಇವನಿಗೆ ಎಷ್ಟು ಅಭಿಮಾನ ಇದೆ ಅಂತ. ನಿಮ್ ಜೂನಿಯರ್ಗೆ ನಿಮ್ ಬಗ್ಗೆ ತುಂಬಾ ಅಭಿಮಾನ ಇದೆ. ನೋಡಿದ್ಯಾ,
ನನ್ನ ಮನೇಲಿ ನನಗೆ ಉಪಚಾರ. ಇಂಥ ಸೌಭಾಗ್ಯ ಮತ್ತೆ ಸಿಗಲ್ಲ, ಸಿಕ್ಕಿದಾಗೆ ಅನ್ಭವಿಸ್ಕೊಂಡ್ಬಿಡಿ. ಮೋಹದ ಮೋಡಿ ಮನವನ್ನು ಕಾಡಿ ಅರಿವನ್ನು ಮರೆ ಮಾಡಿ ಮಾನ ಹುಚ್ಚದ್ದು ಓಡೋಡಿ ಜಗವೆಲ್ಲ ದಾಡಿ. ಸಂತೋಷ್, ನೀನೇನೋ ಇಲ್ಲಿ